Hello, dear students. This is Chaitra C, Assistant Professor in Political Science. ಸೊ ನಾನಿವತ್ತು ನಿಮ್ಮ ಮುಂದೆ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಥವಾ ಭಾರತದ ಮಹಾನ್ ಲೆಕ್ಕ ಪರಿಶೋಧಕರು ಓಕೆ ಇವರ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಇದು ಸಹ 6ನೇ ಸೆಮಿಸ್ಟರ್ BA ಸ್ಟೂಡೆಂಟ್ಸ್ಗೆ ಇರುವಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್. ಸೊ ಇಂಟ್ರೊಡಕ್ಷನ್ ನೋಡೋಣ. ನಾನಿಲ್ಲಿ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾಗೆ CAG ಅನ್ನೋ ಒಂದು ಅಬ್ರಿವಿಯೇಷನ್ನ ಬಳಸಿದ್ದೀನಿ ಥ್ರೂ ಔಟ್ ಮೈ ಪ್ರೆಸೆಂಟೇಷನ್. ಸೊ ಇಲ್ಲಿಗ ನೋಡಿ ಇಂಟ್ರೊಡಕ್ಷನ್ ಕೊಡೋದಾದರೆ CAG ಇಸ್ ದ ಹೆಡ್ ಆಫ್ ದಿ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಯಿತಾ. ಸೊ ಕಂಪ್ಲೀಟ್ ಲೆಕ್ಕಗಳ ಪರಿಶೋಧನೆಯನ್ನು ಮಾಡುವಂತಹ ರಾಷ್ಟ್ರ ಮಟ್ಟದ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅಂದರೆ ತಪ್ಪಾಗಲಾರ್ದು. ಸೊ CAG ಇಸ್ ದ ಗಾರ್ಡಿಯನ್ ಆಫ್ ದ ಪಬ್ಲಿಕ್ ಪರ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಎಂಟೈರ್ ಫಿನಾನ್ಷಿಯಲ್ ಸಿಸ್ಟಮ್ ಆಫ್ ದಿ ಕಂಟ್ರಿ ಎಟ್ ಬೋತ್ ದಿ ಲೆವೆಲ್ಸ್, ದಟ್ ಇಸ್ ಎಟ್ ದ ಸೆಂಟರ್ ಆ್ಯಂಡ್ ದಿ ಸ್ಟೇಟ್. ಓಕೆ, ಸೊ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜನಸಾಮಾನ್ಯರ ಟ್ಯಾಕ್ಸ್ನ ಏನು ದುಡ್ಡು ಇರುತ್ತಲ್ವ ಅಥವಾ ಸಾರ್ವಜನಿಕ ಹಣ ಏನಿರುತ್ತೆ ಅದರ ಗಾರ್ಡಿಯನ್, ಅದರ ರಕ್ಷಕ CAG ಆಗಿರ್ತಾರೆ. ಹಿಸ್ ಡ್ಯೂಟಿ ಇಸ್ ಟು ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ದಿ ಲಾಸ್ ಆಫ್ ದಿ ಪಾರ್ಲಿಮೆಂಟ್ ಆನ್ ದ ಫೀಲ್ಡ್ ಆಫ್ ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಸೊ ಹಣಕಾಸು ನಿರ್ವಹಣೆ, ಹಣಕಾಸು ಆಡಳಿತದ ಒಂದು ಅದಕ್ಕೆ ಸಂಬಂಧಿಸಿದಂಥ ಕಾನೂನುಗಳು ಸರಿಯಾಗಿ ಪಾಲನೆ ಆಗ್ತಿದೆಯಾ ಆಯಿತಾ, ಅದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಇವರ ಪ್ರಮುಖ ಕರ್ತವ್ಯ ಆಗಿರುತ್ತೆ. ಮತ್ತು ಸಂವಿಧಾನದಲ್ಲಿ ಹಣಕಾಸು ಆಡಳಿತಕ್ಕೆ ಸಂಬಂಧಿಸಿದಂಥ ಏನೇನು ಪ್ರಾವಿಷನ್ಸ್ ಇದೆಯೋ ಅದೆಲ್ಲವನ್ನು ಸೂಕ್ತವಾಗಿ ನೆರವೇರಿಸಲಾಗ್ತಿದೆಯಾ ಅನ್ನುವಂತಹ ಚೆಕ್ಕನ್ನು ಇವರು ಮಾಡ್ತಾರೆ. ಸೊ ಭಾರತದ ಮೊದಲ CAG ಯಾರು ಅಂತ ನೋಡೋದಾದರೆ ವಿ ನರಹರಿ ರಾವ್ ಅನ್ನುವಂಥವ್ರು. ಆ್ಯಂಡ್ ಈಗಿನ CAG ಯಾರು ಅಂತ ನೋಡೋದಾದರೆ ಗಿರೀಶ್ ಚಂದ್ರ ಮುರ್ಮು. ಸೊ ಇವರು ಭಾರತದ ಈಗಿನ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸೊ ನಮ್ಮ ಸಂವಿಧಾನದಲ್ಲಿ CAGಗೆ ಏನು ಪ್ರಾವಿಷನ್ಸ್ ಇದೆ ಅಂತ ನೋಡೋದಾದರೆ ಆರ್ಟಿಕಲ್ 148 ಆಯಿತಾ. ಇಟ್ ಬ್ರಾಡ್ಲಿ ಸ್ಪೀಕ್ಸ್ ಆಫ್ ದ CAG, ಹಿಸ್ ಅಪಾಯಿಂಟ್ಮೆಂಟ್, ಓತ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್. ಓಕೆ, ಸೊ CAG ಆಗಬೇಕು ಅಂದರೆ ಯಾರು ಅರ್ಹರು, ಓಕೆ, ಅವರ ನೇಮಕಾತಿ ಹೇಗೆ ನಡೆಯುತ್ತೆ, ಆ್ಯಂಡ್ ಅವರು ಯಾವ ರೀತಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ಅವರ ಸರ್ವಿಸ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ, ಅವ್ರು ಎಷ್ಟು ವರ್ಷಗಳ ಕಾಲ ತಮ್ಮ ಸೇವೆ ಸಲ್ಲಿಸ್ತಾರೆ, ಅದೆಲ್ಲವನ್ನು 148 ನೀಡಲಾಗಿದೆ, ವಿಧಿ 148ರಲ್ಲಿ ನೀಡಲಾಗಿದೆ. ಆರ್ಟಿಕಲ್ 149 ಆಯಿತಾ, 149ನೇ ವಿಧಿ ಏನು ಹೇಳುತ್ತೆ, ಇಟ್ ಬ್ರಾಡ್ಲಿ ಸ್ಪೀಕ್ಸ್ ಆಫ್ ದ ಡ್ಯೂಟೀಸ್ ಆ್ಯಂಡ್ ಪವರ್ಸ್ ಆಫ್ ದ CAG. ಓಕೆ, ಒಬ್ಬ CAG ನಿರ್ವಹಿಸಬೇಕಾದಂತಹ ಕರ್ತವ್ಯಗಳು ಮತ್ತು ಅವರ ಅಧಿಕಾರಗಳನ್ನು ಅದು ತಿಳಿಸುತ್ತೆ. ಸೊ ಆರ್ಟಿಕಲ್ 150 ವಿಧಿ 150 ಯಾವುದ್ರ ಬಗ್ಗೆ ನೀಡಿದ್ದಾರೆ ಅಂತ ನೋಡೋದಾದರೆ ದಿ ಅಕೌಂಟ್ಸ್ ಆಫ್ ದಿ ಯೂನಿಯನ್ ಆ್ಯಂಡ್ ಆಫ್ ದಿ ಸ್ಟೇಟ್ಸ್ ಶೆಲ್ ಬಿ ಕೆಪ್ಟ್ ಇನ್ ದ ಫಾರ್ಮ್ ಆ್ಯಸ್ ದ ಪ್ರೆಸಿಡೆಂಟ್ ಮೇ ಆನ್ ದ ಅಡ್ವೈಸ್ ಆಫ್ ದ CAG ಪ್ರಿಸ್ಕ್ರೈಬ್. ಅಂದರೆ ಕೇಂದ್ರ ಸರ್ಕಾರದ್ದು ಅಥವಾ ರಾಷ್ಟ್ರೀಯ ಮತ್ತು ರಾಜ್ಯಗಳ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರಲ್ವ, ಆಯವ್ಯಯ ಬಡ್ಜೆಟ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂಥ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಅದನ್ನು ಪ್ರೆಸಿಡೆಂಟ್ ಹೇಳಿರೋ ರೀತಿಯಲ್ಲಿ CAG ಹೇಳಿರೋ ರೀತಿಯಲ್ಲಿ ಪ್ರೆಸಿಡೆಂಟ್ ಹೇಳಿರೋ ರೀತಿಯಲ್ಲಿ ಮೇಂಟೈನನ್ನು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಮಾಡಬೇಕಿರುತ್ತೆ. ಆ್ಯಂಡ್ ದೆನ್ ಆರ್ಟಿಕಲ್ 151 ಏನು ಹೇಳುತ್ತೆ, ಆಡಿಟ್ ರಿಪೋರ್ಟ್ಸ್ ಬಗ್ಗೆ ಹೇಳುತ್ತೆ. ಅಂದರೆ CAG ಕೊಟ್ಟಿರುವಂಥ ಅವರು ಕೂಲಂಕಷವಾಗಿ ರಾಜ್ಯ ಮಟ್ಟದಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ಏನು ಆಡಿಟ್ ನಡೆಸ್ತಾರೆ ಅದರ ವರದಿಯನ್ನು ಏನು ನೀಡಿರ್ತಾರೆ ಅದಕ್ಕೆ ಸಂಬಂಧಿಸಿದಂತಹ ವಿಧಿ 151ನೇ ಆರ್ಟಿಕಲ್ ಆಗಿರುತ್ತೆ. ಆ್ಯಂಡ್ ದೆನ್ ಸೆಕ್ಷನ್ 4 ಆಫ್ ದ ಥರ್ಡ್ ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ಸ್ ದ ಫಾರ್ಮ್ ಆಫ್ ಓತ್ ಆರ್ ಅಫರ್ಮೇಷನ್. ಅಂದರೆ ನಮ್ಮ ಸಂವಿಧಾನದ 3ನೇ ಪರಿಚ್ಛೇದದ 4ನೇ ಒಂದು ಸೆಕ್ಷನ್ ಏನಿದೆ, ಒಂದು ವಿಭಾಗ ಏನಿದೆ, ಅದು CAG ರವರ ಓತ್ ಅಥವಾ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ಇರುವಂತಹ ಒಂದು ಪ್ರಾವಿಷನ್ ಆಗಿದೆ. ಆ್ಯಂಡ್ ದೆನ್ ವಿಲ್ ಲುಕ್ ಇನ್ ಟು ದ ಫಂಕ್ಷನ್ಸ್ ಆಫ್ ದ CAG. ಓಕೆ, CAG ರವರು ಏನು ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತ ನೋಡೋಣ. ಸೊ CAG ರವರ ಕಾರ್ಯಗಳನ್ನು ನೋಡೋದಾದರೆ ಮೊದಲನೇದು ಹಿ ಆಡಿಟ್ಸ್ ದ ಅಕೌಂಟ್ಸ್ ರಿಲೇಟೆಡ್ ಟು ಆಲ್ ಎಕ್ಸ್ಪೆಂಡಿಚರ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಈಚ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಹ್ಯಾವಿಂಗ್ ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಯಿತಾ. ಸೊ ಎಲ್ಲ ರಾಜ್ಯಗಳಲ್ಲಿ ಇರುವಂತಹ ಏನು ನಿಧಿ ಇರುತ್ತಲ್ವ, ಹಣಕಾಸು ಕನ್ಸಾಲಿಡೇಟೆಡ್ ಫಂಡ್ ಏನಿರುತ್ತೆ ಅದನ್ನು ಅವರು ಅದರ ಎಲ್ಲ ಆಯವ್ಯಯವನ್ನು ಅಥವಾ ವೆಚ್ಚಗಳನ್ನು ಅವರು ಚೆಕ್ ಮಾಡ್ತಾರೆ. ಎರಡನೇದು ಹಿ ಆಡಿಟ್ಸ್ ಆಲ್ ಎಕ್ಸ್ಪೆಂಡಿಚರ್ ಫ್ರಮ್ ದ ಕಂಟಿಂಜೆನ್ಸಿ ಫಂಡ್, ತುರ್ತು ನಿಧಿ ಒಂದೇನಿರುತ್ತೆ ಭಾರತದ್ದು, ಮತ್ತು ಪಬ್ಲಿಕ್ ಅಕೌಂಟ್ ಸಾರ್ವಜನಿಕ ಅಕೌಂಟ್ ಏನಿರುತ್ತೆ, ವೆಚ್ಚದ ಒಂದು ನಿಧಿ ಏನಿರುತ್ತೆ, ಆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಲೆಕ್ಕ ಮತ್ತು ಎಕ್ಸ್ಪೆಂಡಿಚರ್ ಆಯಿತಾ ವೆಚ್ಚಗಳನ್ನು ಇವರು ಪರಿಶೋಧನೆ ಮಾಡ್ತಾರೆ. ಹಿ ಆಡಿಟ್ಸ್ ಆಲ್ ಟ್ರೇಡಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್, ಬ್ಯಾಲೆನ್ಸ್ ಶೀಟ್ಸ್ ಆ್ಯಂಡ್ ಅದರ್ ಸಬ್ಸಿಡಿಯರಿ ಅಕೌಂಟ್ಸ್ ಕೆಪ್ಟ್ ಬೈ ಎನಿ ಡಿಪಾರ್ಟ್ಮೆಂಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಓಕೆ, ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ
ಹಿಡಿತದಲ್ಲಿರುವಂತಹ, ಅವರ ಜ್ಯೂರಿಸ್ಡಿಕ್ಷನ್ಗೆ ಬರುವಂತಹ ಸಂಸ್ಥೆಗಳ, ಇಲಾಖೆಗಳ ಆಮದು ರಫ್ತು ಇತ್ಯಾದಿ ಪ್ರಾಫಿಟ್ ಲಾಸ್ ಅಕೌಂಟ್ ಏನಿರುತ್ತೆ ಅದೆಲ್ಲವನ್ನ ಲೆಕ್ಕ ಪರಿಶೋಧಕರು CAG ಅದನ್ನು ಆಡಿಟ್ ಮಾಡ್ತಾರೆ. ಹಿ ಆಡಿಟ್ಸ್ ದ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಆಲ್ ಬಾಡೀಸ್ ಆ್ಯಂಡ್ ಅಥಾರಿಟೀಸ್ ಸಬ್ಸ್ಟ್ಯಾನ್ಷಿಯಲಿ ಫಿನಾನ್ಸ್ಡ್ ಫ್ರಮ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರೆವೆನ್ಯೂಸ್, ಗೌರ್ಮೆಂಟ್ ಕಂಪ್ನೀಸ್, ಅದರ್ ಕಾರ್ಪೊರೇಷನ್ಸ್ ಆ್ಯಂಡ್ ಬಾಡೀಸ್ ಆ್ಯಂಡ್ ವೆನ್ ಸೊ ರಿಕ್ವೈರ್ಡ್ ಬೈ ರಿಲೇಟೆಡ್ ಲಾಸ್. ಆಯಿತಾ? ಸೊ ಆಟೋನಮಸ್ ಏಜೆನ್ಸೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಟ್ರೈ ಅದು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ನೋಡ್ತೀವಿ. ಆಯಿತಾ? ಸೊ ಆ ರೀತಿ ಆಟೋನಮಸ್ ಏಜೆನ್ಸೀಸ್ ಇರುತ್ತೆ. ಸೊ ಅದರದ್ದಿರ್ಬೋದು, ರಾಜ್ಯ ಕೇಂದ್ರ ಸರ್ಕಾರದ ಸರ್ಕಾರಿ ಕಂಪ್ನಿಗಳೇನಿರುತ್ತೆ, ನಿಗಮಗಳೇನಿರುತ್ತೆ, ಆಯಿತಾ, LIC, RBI ಇವೆಲ್ಲ ನಿಗಮಗಳು ಅಲ್ವಾ. ಸೊ ಅದಕ್ಕೆಲ್ಲಕ್ಕೆ ಸಂಬಂಧಿಸಿದಂತಹ ಆಡಿಟನ್ನು ಇವರು ಮಾಡ್ತಾರೆ, CAG ಮಾಡ್ತಾರೆ. ನೆಕ್ಸ್ಟ್ ಸೆಟ್ ನಾವು ನೋಡೋದಾದರೆ ನೆಕ್ಸ್ಟ್ ಸ್ಲೈಡಲ್ಲಿ, ಹಿ ಆಡಿಟ್ಸ್ ಆಲ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ರಿಲೇಟೆಡ್ ಟು ಡೆಟ್, ಸಿಂಕಿಂಗ್ ಫಂಡ್ಸ್, ಡೆಪಾಸಿಟ್ಸ್, ಅಡ್ವಾನ್ಸಸ್, ಸಸ್ಪೆನ್ಸ್ ಅಕೌಂಟ್ಸ್ ಆ್ಯಂಡ್ ರೆಮಿಟೆನ್ಸ್ ಬಿಸ್ನೆಸ್ಸಸ್. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂತಹ ಸಾಲಗಳಿರಬಹುದು, ಆಯಿತಾ, ಅವರು ಬೇರೆ ಕಡೆ ಮಾಡಿರುವಂಥ ಹೂಡಿಕೆ ಇತ್ಯಾದಿ ಬಿಸ್ನೆಸ್ ಏನು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಅದೆಲ್ಲದರದ್ದು ಸಹ ಲೆಕ್ಕ ಪುಸ್ತಕ ಇರುತ್ತೆ. ಅದೆಲ್ಲವನ್ನು ಇವರು ಆಡಿಟ್ ಮಾಡ್ತಾರೆ, ಪರಿಶೋಧನೆ ಮಾಡ್ತಾರೆ, ಲೆಕ್ಕ ಪರಿಶೋಧನೆ ಮಾಡ್ತಾರೆ. ಹಿ ಆಡಿಟ್ಸ್ ದ ಅಕೌಂಟ್ಸ್ ಆಫ್ ಎನಿ ಅದರ್ ಬಾಡಿ ಅಥಾರಿಟಿ ವೆನ್ ರಿಕ್ವೆಸ್ಟೆಡ್ ಬೈ ದ ಪ್ರೆಸಿಡೆಂಟ್ ಆರ್ ಗವರ್ನರ್. ಎಕ್ಸಾಂಪಲ್, ಲೋಕಲ್ ಬಾಡೀಸ್ ಅಂದರೆ ಈಗ ಸ್ಥಳೀಯ ಸರ್ಕಾರಗಳು, ಆಯಿತಾ, ಸ್ಥಳೀಯ ಗ್ರಾಮೀಣ ಸರ್ಕಾರಗಳಿರ್ಬೋದು, ಸ್ಥಳೀಯ ನಗರ ಸರ್ಕಾರಗಳಿರಬಹುದು, ವ್ಯವಸ್ಥೆಗಳಿರಬಹುದು. ಅಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ರಾಷ್ಟ್ರಪತಿ ಅಥವಾ ಒಬ್ಬ ಯಾವುದೇ ಒಂದು ರಾಜ್ಯದ ರಾಜ್ಯಪಾಲರಿರಬಹುದು. ನಮ್ಮಲ್ಲಿ ಒಂದು ಗ್ರಾಮ ಪಂಚಾಯತ್ದು ಲೆಕ್ಕ ಏನೋ ಸಮಸ್ಯೆ ಉಂಟಾಗಿದೆ, ಸೊ ನೀವು ಲೆಕ್ಕ ಪರಿಶೋಧನೆ ಮಾಡಿಕೊಡಿ ಅಂದಾಗ CAG ಅದನ್ನು ಸಹ ಆಡಿಟ್ ಮಾಡಬೇಕಿರುತ್ತೆ. ಹಿ ಅಡ್ವೈಸಸ್ ದ ಪ್ರೆಸಿಡೆಂಟ್ ವಿತ್ ರಿಗಾರ್ಡ್ ಟು ಪ್ರೆಸ್ಕ್ರಿಪ್ಷನ್ ಆಫ್ ದ ಫಾರ್ಮ್ ಇನ್ ವಿಚ್ ದ ಅಕೌಂಟ್ಸ್ ಆಫ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಶಾಲ್ ಬಿ ಕೆಪ್ಟ್. ಸೊ ಕಾಲದಿಂದ ಕಾಲಕ್ಕೆ CAG ರವರು ಪ್ರೆಸಿಡೆಂಟ್ಗೆ ಅಡ್ವೈಸನ್ನು ಕೊಡ್ತಾರೆ. ಯಾವ ರೀತಿ ಅಡ್ವೈಸ್ ಕೊಡ್ತಾರೆ ಅಂದರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಮ್ಮ ಲೆಕ್ಕ ಪುಸ್ತಕವನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು. Okay, and then he submits his audit reports relating to the accounts of the center to the president, who shall in turn place them before both the houses of the parliament. ಆಯಿತಾ? ಸೊ ಆಡಿಟ್ ರಿಪೋರ್ಟನ್ನು, ಈ ಲೆಕ್ಕ ಪರಿಶೋಧನೆ ಮಾಡಿದಂಥ ವರದಿಯನ್ನು CAG ರವರು ಪ್ರೆಸಿಡೆಂಟಿಗೆ ನೀಡ್ತಾರೆ. ಪ್ರೆಸಿಡೆಂಟ್ರವರು ಆ ವರದಿಯನ್ನು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಮಂಡಿಸ್ತಾರೆ. ಓಕೆ, ಇನ್ ದ ಸೆನ್ಸ್ ಅವ್ರು ಪ್ರೆಸೆಂಟ್ ಮಾಡಲ್ಲ, ಅವರು ಅದನ್ನು ಪ್ಲೇಸ್ ಮಾಡ್ತಾರೆ. ಪ್ರಧಾನಮಂತ್ರಿ ಅಥವಾ ಸಂಬಂಧಿಸಿದಂತಹ ಹಣಕಾಸು ಮಂತ್ರಿ ಫಾರ್ ಎಕ್ಸಾಂಪಲ್, ಓಕೆ, ಅವರು ಅದನ್ನು ಎಲ್ಲರಿಗೂ ತಿಳಿಸ್ತಾರೆ. ಹಿ ಸಬ್ಮಿಟ್ಸ್ ಹಿಸ್ ಆಡಿಟ್ ರಿಪೋರ್ಟ್ಸ್ ರಿಲೇಟಿಂಗ್ ಟು ದ ಅಕೌಂಟ್ಸ್ ಆಫ್ ಅ ಸ್ಟೇಟ್ ಟು ದ ಗವರ್ನರ್, ಹೂ ಶಾಲ್ ಇನ್ ಟರ್ನ್ ಪ್ಲೇಸ್ ದೆಮ್ ಬಿಫೋರ್ ದ ಸ್ಟೇಟ್ ಲೆಜಿಸ್ಲೇಚರ್. ಸೊ ರಾಷ್ಟ್ರಪತಿಗೆ ನೀಡಿದ್ದನ್ನ ಅವ್ರು ಪಾರ್ಲಿಮೆಂಟ್, ಸಂಸತ್ನಲ್ಲಿ ಅವ್ರು ಏನು ಮುಂದೆ ಇಡ್ತಾರಲ್ವ, ಅದೇ ರೀತಿ CAG ರವರು ಒಂದು ರಾಜ್ಯದ ಅಕೌಂಟ್ಸನ್ನು ಆಡಿಟ್ ಮಾಡಿದರೆ ಆ ವರದಿನ ಅವರು ಗವರ್ನರಿಗೆ ಸಲ್ಲಿಸ್ತಾರೆ, ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ರಾಜ್ಯಪಾಲರು ಅದನ್ನು ರಾಜ್ಯ ವಿಧಾನಸಭೆಯಲ್ಲಿ ಮುಂದೆ ಇಡ್ತಾರೆ. He ascertains and certifies the net proceeds of any tax or duty and his certificate is final on the matter. Okay, so ಯಾವುದೋ ಒಂದು ಟ್ಯಾಕ್ಸೇಷನ್ ಅಥವಾ ಒಂದು ಡ್ಯೂಟಿ ಅಂದ್ರೇನು ಇಟ್ಸ್ ಅ ಫಾರ್ಮ್ ಆಫ್ ಟ್ಯಾಕ್ಸ್, ಆಯಿತಾ. ಸೊ ಟ್ಯಾಕ್ಸೇಷನ್ಸ್, ಡ್ಯೂಟೀಸ್ ಏನಿರುತ್ತೆ ಅದನ್ನು ಇವರು ಸರ್ಟಿಫೈ ಮಾಡ್ತಾರೆ. ಇಂಥ ಟ್ಯಾಕ್ಸ್ ಇಲ್ಲಿ ವಿಧಿಸಲಾಗಿದೆ. ಆಮೇಲೆ ಅವ್ರು ಏನು ಹೇಳ್ತಾರೆ ಅದು ಅಂತಿಮ. ಈಗ ಹೇಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಅಂತಿಮ ನಾವು ಹೇಳ್ತೀವೋ, ಹಣಕಾಸು ವಿಷಯಗಳಲ್ಲಿ ಕೆಲವು ವಿಷಯಗಳಲ್ಲಿ CAG ರವರ ತೀರ್ಪು ಅಂತಿಮವಾಗಿರುತ್ತೆ ಈ ರೀತಿ ಸರ್ಟಿಫಿಕೇಷನಲ್ಲಿ. ಹಿ ಆ್ಯಕ್ಟ್ಸ್ ಆಸ್ ಅ ಗೈಡ್, ಫ್ರೆಂಡ್ ಆ್ಯಂಡ್ ಫಿಲಾಸಫರ್ ಆಫ್ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಆಫ್ ದ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಸಂಸತ್ನಲ್ಲಿ ಒಂದು ಸಮಿತಿ ಇರುತ್ತೆ, ಪಬ್ಲಿಕ್ ಅಕೌಂಟ್ಸ್ ಸಮಿತಿ ಅಂತ. ಆ ಸಮಿತಿಗೆ ಇವರು ಅಡ್ವೈಸನ್ನು ಮಾಡ್ತಾರೆ, ಆಯಿತಾ, ಸಲಹೆ ಸೂಚನೆಗಳನ್ನ ನೀಡ್ತಾರೆ. ಅವಶ್ಯಕವಿದ್ದಾಗ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಸಹಾಯವನ್ನು CAG ಮಾಡ್ತಾರೆ. ಸೊ ಅವರು ಒಬ್ಬ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಗಿ PSCಗೆ ಸಪೋರ್ಟಿವ್ ಆಗಿರ್ತಾರೆ. He compiles and maintains the accounts of state governments. In 1976, he was relieved of his responsibilities with regard to the compilation and maintenance of accounts of the central government due to separation of accounts from audit. ಆಯಿತಾ? ಸೊ ರಾಜ್ಯ ಸರ್ಕಾರಗಳ ಅಕೌಂಟನ್ನು ಮೇಂಟೈನ್ ಮಾಡೋ ಕೆಲಸ ಕೂಡ CAG ಮಾಡ್ತಾರೆ. 1976ವರೆಗೂ ಕೇಂದ್ರ ಸರ್ಕಾರದ ಅಕೌಂಟ್ ಮೇಂಟೈನ್ ಮಾಡೋದು ಪ್ಲಸ್ ಆಡಿಟ್ ಮಾಡೋದು ಎರಡೂ ಸಹ ಮಾಡ್ತಿತ್ತು CAG. ಈಗ CAG ಸಂಸ್ಥೆ ಏನಿದೆ ಅಥವಾ ವ್ಯಕ್ತಿ ಯಾರು ಅಸೈನ್ ಆಗಿರ್ತಾರಲ್ವ, ಅವ್ರೇನು ಇವತ್ತು 1976 ನಂತರ ಅವರು ಬರೀ ಲೆಕ್ಕ ಪರಿಶೋಧನೆ ಮಾಡ್ತಾರೆ, ಅಕೌಂಟ್ಸ್ನ ಮೇಂಟೈನ್ ಮಾಡುವಂಥ ಟಾಸ್ಕನ್ನು ಅವರು ಈಗ ನಿರ್ವಹಿಸ್ತಾ ಇಲ್ಲ. ಸೊ ಇದಿಷ್ಟು CAG ರವರಿಗೆ ಇರುವಂತಹ ಕರ್ತವ್ಯಗಳು, ಅವರ ಅಧಿಕಾರಗಳ ಒಂದು ಸಂಕ್ಷಿಪ್ತ ವಿವರಣೆ. ಥ್ಯಾಂಕ್ ಯು.